ಖುಷಿ ಆಗ್ತಿದೆ ಸರ್. ಇಂಥ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಹೊಸಬರ ಚಿತ್ರ, ನಾವು ಅವತ್ತಿಂದ ಹೇಳ್ಕೊಂಡು ಬಂದ್ವಿ ಹೊಸಬರಿಗೆ ಮತ್ತು ಕನ್ನಡ ಚಿತ್ರಕ್ಕೆ ಕನ್ನಡಿಗರು ಕೈ ಬಿಡಲ್ಲ ಅಂತ ಹೇಳಿಬಿಟ್ಟು ಅವತ್ತಿಂದ ಮಾತುಕತೆ ನಡೆದಿತ್ತು. 6ಕ್ಕೆ ನಿಜವಾಗ್ಲೂ ರಿಲೀಸ್ ಮಾಡ್ತೀರಾ ಅಂತ ಕೇಳಿದರು. ಸೊ ಖಂಡಿತ ರಿಲೀಸ್ ಮಾಡಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ತುಂಬ ಖುಷಿಯಾಗಿದೆ ಸರ್. ಥಿಯೇಟರ್ ಸಮಸ್ಯೆ ಬಗೆಹರಿತಾ ಇದೆ. ಯಾಕಂದರೆ ನಿಜವಾಗ್ಲೂ ಬೇಜಾರಾಗ್ತಕ್ಕಂಥ ವಿಚಾರ, ನಾವು ಕರ್ನಾಟಕದಲ್ಲೇ ಇದೀವಿ ಅಥವಾ ಬೇರೆ ರಾಜ್ಯದಲ್ಲಿ ಇದೀವಿ ಅಂತ ಅನ್ಸುತ್ತೆ. ಕನ್ನಡಿಗರಿಗೆ ಕನ್ನಡ ಚಿತ್ರಗಳಿಗೆ ಚಿತ್ರಮಂದಿರಗಳಿಲ್ಲ, ಬೇರೆ ಭಾಷೆ ಚಿತ್ರಗಳಿಗೆ ಇಲ್ಲಿಯ ಚಿತ್ರಮಂದಿರಗಳನ್ನ ಕೊಡ್ತಾ ಇದ್ದಾರೆ. ಚಿತ್ರಮಂದಿರಗಳಿಗೆ ಚಿತ್ರಕ್ಕೆ ಮುಗಿಬೀಳ್ತಾ ಇದ್ದಾರೆ ಅಂತ ಹೇಳಿದರೆ ಥಿಯೇಟರ್ ಅವರು. ಸೊ ನಿಜವಾಗ್ಲೂ ಬೇಜಾರಾಗ್ತಕ್ಕಂಥ ವಿಚಾರ. ಆದರೆ ನಿನ್ನೆಯಿಂದ ಎಲ್ಲ ಸಾರ್ಟ್ಔಟ್ ಆಗಿದೆ, ಥಿಯೇಟರ್ಗಳು ಸಿಗ್ತಾ ಇದೆ ಸರ್. ಎಲ್ಲೂ ಕೂಡ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೇರಿರ್ತಕ್ಕಂಥವ್ರು ಅಂತ ಹೇಳ್ಬಿಟ್ಟು ಎಲ್ಲೂ ಹೇಳಿಲ್ಲ. ಸಂವಿಧಾನ ಭಾರತದ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥ, ಪ್ರತಿಯೊಬ್ಬರಿಗೂ ಬರೆದಿರ್ತಕ್ಕಂಥ ಸಂವಿಧಾನ. ಸೊ ಅಂಬೇಡ್ಕರ್ ಅವ್ರನ್ನ ಪ್ರತಿಯೊಬ್ಬರು ಕೂಡ ನಾವು ಪೂಜಿಸಲೇಬೇಕು. ಸಂವಿಧಾನವನ್ನು ಮಾಡಿದ್ದಾರೆ, ನ್ಯಾಯ ಸಂವಿಧಾನಗಳನ್ನು ಬರೆದಿದ್ದಾರೆ. ಅವರು ಎಲ್ಲೂ ಕೂಡ ಯಾವುದರಲ್ಲೂ ಒಂದು ಜಾತಿಗೆ ಮಾತ್ರ ಸೀಮಿತ ಅಂತ ಹೇಳಿಲ್ಲ, ಎಲ್ಲ ಜಾತಿಗೂ ಸೀಮಿತ ಆಗಿರ್ತಕ್ಕಂಥದ್ದು. ಕುವೆಂಪು, ಗಾಂಧೀಜಿಯವರು ಹಾಗೂ ಅಂಬೇಡ್ಕರ್ ಅವರು. ಇವತ್ತು ಅಂಬೇಡ್ಕರ್ ಅವರ ದಿನದಂದು ತುಂಬ ಖುಷಿಯಾಗತ್ತೆ. ಇವತ್ತು ನಮ್ಮ ಮೂವಿ ರಿಲೀಸ್ ಆಗಿದೆ, ಒಂದು ಕಾಂಟ್ರಿಬ್ಯೂಷನ್ ಸರ್ ನಮ್ಮ ಚಿತ್ರದಿಂದ ಸರ್. ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇದೆ. ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮಿಂದ ಮಾರ್ನಿಂಗ್ ಶೋ ಕೆಲವು ಕಡೆ ಡಿಲೇ ಆಗಿದೆ, ಪೋಸ್ಟ್ಪೋನ್ ಆಗಿ ಆಫ್ಟರ್ನೂನ್ ಶೋ ಸ್ಟಾರ್ಟ್ ಆಗಿದೆ. ಸೊ ಖಂಡಿತ ಎಲ್ಲ ಶೋಗಳು ಸಿಗುತ್ತೆ ಸರ್. 1 or 2 ಡೇಸಲ್ಲಿ ಎಲ್ಲ ಶೋಗಳು ಸಿಗುತ್ತೆ, ಎಲ್ಲರಿಗೂ ಚಿತ್ರ ರೀಚ್ ಆಗುತ್ತೆ. ಖುಷಿಯಾಗುತ್ತೆ. ತುಂಬ ಜನ ಬಂದು ಹೇಳಿದರು, ಸರ್ ನೀವು ಬಂದರೆ ಗೂಸ್ ಪಂಪ್ಸ್ ಬರ್ತಾಯಿತ್ತು ಸರ್ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ನ ಹೇಳ್ತೀನಿ ಎಲ್ಲರಿಗೂ. ಖುಷಿ ಇದೆ ಸರ್. ಏನಂದರೆ ಕನ್ನಡಿಗರು ಒಳ್ಳೆ ಸಿನಿಮಾ ಬಂದಾಗ ಕೈ ಬಿಡಲ್ಲ ಅಂದ್ಕೊಂಡಿದ್ದೀವಿ. ಖಂಡಿತ ತೆಲುಗು ತಮಿಳ್ ಸಿನಿಮಾನ 1000 ರೂಪಾಯಿ ಕೊಟ್ಟು ನೋಡ್ತೀರಾ, ನಮ್ಮದು 100-200 ರೂಪಾಯಿ ಕೊಟ್ಟು ಕನ್ನಡ ಸಿನಿಮಾ ನೋಡಿ ಹರಿಸಿ ಬೆಳೆಸಿ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಖಂಡಿತವಾಗಿ ಬೇಕಾದ್ರೆ ಉಗಿರಿ, ಸಿನಿಮಾ ಚೆನ್ನಾಗಿದ್ದರೆ ನಮಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ಕೊಳ್ತೀವಿ. ಥ್ಯಾಂಕ್ ಯು.